ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿದ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರ ಕಂಡ್ರೆ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ, ವ್ಲಾಗ್ ಅನ್ನೋದು ಬುಧವಾರ, ಗುರುವಾರ, ಶುಕ್ರವಾರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಕಂಡ್ರಿ. ಇದು 3 ದಿವಸನೂ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೆ. ಇನ್ನು ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಶಿವರಾತ್ರಿ ಹಬ್ಬ, ಕದ್ರುಣ್ಣಿಮೆ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆಯಲ್ಲ ಕಂಡ್ರಿ. ಅದಕ್ಕೆ ಎಲ್ಲದಕ್ಕೂ ಸೇರಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆಗಳೆಲ್ಲ ಪಳ ಅಂತ ಹೊಡಿತಾ ಇದೆ. ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಕಣ್ರಿ. ಈ ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ ಮತ್ತು ಕದ್ರುಣ್ಣಿಮೆಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತೀನಿ ನಾನು. ಇನ್ನು ಯುಗಾದಿಗೆ ಅಂದರೆ ಇನ್ನು ಕ್ಲೀನ್ ಮಾಡ್ಕೊಂಡಿರುತ್ತಲ್ಲ, ಇನ್ನು ಅದಕ್ಕೂ ಇದಕ್ಕೂ ಒಂದು ತಿಂಗಳು ಡಿಫ್ರೆನ್ಸ್ ಇರುತ್ತೆ. ಇನ್ನು ಪದೇ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ ಕಂಡು ಗಂಜಲ ಒದಿಸ್ಕೊಬಿಡ್ತೀನಿ. ಇನ್ನೆಲ್ಲ ಕ್ಲೀನ್ ತೆಗೆದು ಇದು ಬುಧವಾರ ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸಿ ಮೈಯೆಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಇವೆಲ್ಲ ತೆಗ್ದಿಕ್ಕೊಬಿಡ್ತಾ ಇದ್ದೀನಿ. ಇನ್ನು ತಲೆ ಬಚ್ಕೊಂಡು ಹೋಗೋಣ ಒಂದೇ ಸರಿ ಬಾಕ್ಸ್ಗೆ ಹಾಕ್ಕೊಂಡು ಆಫೀಸ್ಗೆ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ತೆಗೆದು ಇಕ್ಕಿದ್ರೆ ಸಂಜೆ ಬಂದು ಒಂದೇ ಸರಿ ತೊಳ್ಕೊಬಿಡೋಣ ಬುಧವಾರದ ಸಂಜೆ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿರಿ, ಹೆಣ್ಮಗು ಯಾಕೆ ಬೇಕು ಅಂದರೆ ಹೆಣ್ಮಗು ಒಬ್ಬರು ಅಮ್ಮಗೆ ಸಪೋರ್ಟಿವ್ ಆಗಿರ್ತಾರೆ ಕಂಡು ಹೆಣ್ಮಕ್ಳು ಅನ್ನೋದು. ಅವಳಿಗಿನ್ನೂ 3.5 ವರ್ಷ. ನಾನು ತೆಗೆದು ಕೆಳಗಡೆ ಇಕ್ಕಿದ್ರೆ ಅವಳು ಎತ್ಕೊಂಡೋಗಿ ಹಾಲಲ್ಲಿ ಇಕ್ಕಿದ್ದಾಳೆ. ಎಲ್ಲ ಬಂದು ನಾನು ಕೆಳಗಡೆ ಇಕ್ಕಿರೋವೆಲ್ಲ ತಗೊಬಂದು ಇಕ್ಕಿರೋದೆಲ್ಲ ಅವಳೇ ಕಂಡ್ರೆ. ಅವಳು ಮಾಡ್ತಾಯಿದ್ರೆ ನನಗೊಂಥರ ಖುಷಿ, ನನ್ನ ಮಗಳು ದೊಡ್ಡವಳಾಗೋಗ್ಬಿಟ್ಟಿದ್ದಾಳೆ ಅಂತ ಏನೋ ಒಂಥರ ಖುಷಿ. ಇವಾಗ ನಮ್ಮ ಕೆಲಸ ಮಾಡ್ತಾಯಿದ್ರೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತಲ್ವಾ. ನನ್ನ ಮಗಳು ಎತ್ಕೊಬಂದು ಇಕ್ತಿದ್ರೆ ನನ್ನ ಖುಷಿಗೆ ನಗು ಬರ್ತಿದ್ದು. ಇವಾಗಲೂ ಏನೋ ಒಂಥರ ಖುಷಿ ಹೇಳೋದಕ್ಕೂ ನನಗೆ. ಅವಳು ತಗೊಬಂದು ಇಕ್ತಿದ್ರೆ ಏನೋ ಒಂದು ಖುಷಿ. ಎಲ್ಲ ತಗೊಬಂದು ಇಕ್ಕಿದ್ದು ಅವಳೇ ಕಂಡು ಪ್ರೀತಿಯಿಂದ ಹೇಳಿದ್ರೆ ಕೆಲಸ ಮಾತ್ರ ಮಾಡ್ತಾಳೆ. ಏನೇ ಆಗಲಿ, ಏನಾದರೂ ರಾಶಾಗಿ ಮಾತಾಡಿದ್ರೆ ಹೋಗಿ ನೀನೇ ಮಾಡ್ಕೊ ಅಂತ ಎದ್ದೊಳ್ಟೋಗಿ ಬಿಡ್ತಾಳೆ. ನಾನು ತೆಗ್ದಿಕ್ಕಿದೆ, ಅವಳೇ ತಗೊಬಂದು ಇಕ್ತಾಯಿದ್ಲು. ಇನ್ನೆಲ್ಲ ರೇಷನ್ ದಿನಸಿ ಐಟಮ್ಸ್ ಏನೇನಿದೆಯೋ ಅದೆಲ್ಲ ಒಂದೊಂದು ಪ್ಲೇಟಿಗೆ ತೆಗ್ದು ಸಂಜೆ ಬಂದಿದ್ದ ತಕ್ಷಣ ತೊಳೆಯೋದಕ್ಕೆ ಈಸಿಯಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ಒಂದೊಂದು ಕಡೆ ತೆಗ್ದಿಕ್ಬಿಟ್ಟು ಇನ್ನೆಲ್ಲಿಂದ ಅಲ್ಲಿ ಇದ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೊರಟೋದ್ವಿ. ಕೆಲ್ಸಕ್ಕೆ ಹೋಗಿ ಬಂದಿದ್ದ ತಕ್ಷಣ ಇನ್ನು ಕೈಕಾಲು ಮುಖ ತೊಳ್ಕೊಂಡು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ನಾನು ನಮ್ಮ ಯಜಮಾನ್ರ ಮೇಲೆ ಸರ್ಜಾ ಮೇಲೆ ಹತ್ತಿದ್ದೆ ಕಣ್ರಿ. ಅವ್ರು ಬಂದಿದ್ದ ತಕ್ಷಣ ನನಗೆ ಇದ್ಯಾವುದು ಅಲ್ಲಿ ಮಾಡಿ ಇಲ್ಲಿ ಮಾಡಬೇಕು ಅಂತ ಅನ್ಕೊತಾಯಿದ್ರು. ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಮೇಲಕ್ಕೆಲ್ಲ ಹತ್ತಿ ಕೆಲಸ ಮಾಡೋಷ್ಟು ಆಗಲ್ಲ. ಇನ್ನು ಸಿದ್ರಿನ ಆದಮೇಲೆ ಮೇಲೆ ಹತ್ತೋದು ಇಳಿಯೋದು ಅದೆಲ್ಲ ಆಗಲ್ಲ ಕಣ್ರಿ, ಯಾರಿಗೆ ಆಗಿರಲಿ ಅಷ್ಟೇ. ಅವ್ರೇನಿಲ್ಲ ಮಾಡಿಕೊಡ್ತಾರೆ ಕಣ್ರಿ. ಗಂಡಾಗಿ ಹೆಂಡ್ತಿ ಸಪೋರ್ಟ್, ಹೆಂಡ್ತಿಗೆ ಗಂಡ ಸಪೋರ್ಟ್, ಹಿಂಗಿದ್ರೇ ಸಂಸಾರ ಚೆನ್ನಾಗಿ ಹೋಗೋದು ಅಲ್ವಾ. ಅವರೆಲ್ಲ ಹತ್ತಿ ಎಲ್ಲ ಒಂದು ಕಡೆಯಿಂದ ಕಸ ತಳ್ಕೊಂಡು ಗೂಳೆಲ್ಲ ಉದಿಸ್ಕೊಂಡು, ಏನಿಲ್ಲ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಲೀನ್ ಆಗಿದೆ, ಇನ್ನು ಅರ್ಧ ಪಾತ್ರೆಗಳೆಲ್ಲ ಅವಾಗ ಬೆಳ್ಕೊಂಡಿರಲಿಲ್ಲ. ಇವಾಗ ತೊಳ್ಕೊಬಿಡ್ತಾಯಿದ್ದೀನಿ ಅಷ್ಟೇ ಕಣ್ರಿ. ಅವರೆಲ್ಲ ಉದುರಿಸ್ಕೊಂಡು ಒರೆಸ್ಕೊಬಂದ್ಬಿಟ್ರು. ಇನ್ನು ನನ್ನ ಮಗಳು ಬಾಮ ಬಚ್ಚಲ ಮನೆಗೆ ಹಂಗೆ ಇಕ್ಕೆ ಅಂತೆ ಆಟ ಆಡ್ಕೊತಾ ಇದ್ಲು ಬಾಕ್ಸ್ಗಳಲ್ಲಿ. ಸರಿ ಬಿಡು ಆಟ ಆಡ್ಕೊ ಅಂತ ಹೇಳ್ಬಿಟ್ಟು ಅದೆಲ್ಲ ಎತ್ಕೊಂಡೋಗೆಲ್ಲ ಬಚ್ಚಲ ಮನೆಗೆ ಹಾಕ್ಕೊಬಿಟ್ಟಿದ್ದೀನಿ. ಎರಡು ಶೆಲ್ಫಿಂದ ಎಲ್ಲ ಇರೋದು, ಜಾಸ್ತಿ ಏನು ಪಾತ್ರೆಗಳಿಲ್ಲ. ಇವು ತೊಳೆಯೋದಕ್ಕೆ ನನಗೆ ಸಾಕಾಗೋಯ್ತು. ಇನ್ನು ಜಾಸ್ತಿ ಪಾತ್ರೆಗಳು ಇದ್ದರೆ ಅಷ್ಟೇ. ಅದಕ್ಕೆ ಇವಾಗ ಜಾಸ್ತಿ ಪಾತ್ರೆಗಳು ಯಾರು ಇಟ್ಕೊಳಕ್ಕೆ ಹೋಗಲ್ಲ ಕಣ್ರಿ. ಇವಾಗೆಲ್ಲ ವುಡ್ ವರ್ಕ್ ಬಂದಿದೆಯಲ್ಲ, ಅದನ್ನ ಲಾಕ್ ಮುಚ್ಚಿಬಿಡ್ತಾರೆ. ಯಾವಾಗ ಒಂದು ಕ್ಲೀನ್ ಮಾಡ್ಕೊಬಿಡ್ತಾರೆ. ಹಂಗಿದ್ರೇ ಬೆಸ್ಟು. ಈ ಥರ ಇದ್ದರೆ ಧೂಳು, ಜಿಡ್ಡು, ಅಂಟು ಅದೆಲ್ಲ ಇರುತ್ತೆ. ಒಂದೊಂದು ಶೆಲ್ಫ್ದೆ ತೊಳ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಇನ್ನು ತೊಳೆದು ಒಂದು ಟ್ರಬ್ಗೆ ಹಾಕ್ಕೊಬಿಟ್ಟು ಇನ್ನು ನಮ್ಮ ಯಜಮಾನ್ರಿಗೆ ಅಲ್ಲಿ ಹಾಲಲ್ಲಿ ಫ್ಯಾನ್ ಹಾಕ್ಬಿಟ್ಟು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಬಿಟ್ಟು ಎಲ್ಲ ಹೋಗಿ ಅಲ್ಲಿ ಇಕ್ಬಿಟ್ಟು ಇನ್ನು ನಾನು ಒರೆಸ್ದೆ. ನಾನು ಒರೆಸ್ಬಿಟ್ಟು ಒಂದೊಂದು ಶೆಲ್ಫೇ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ವಿ. ಹಂಗೆ ಅವರು ಶೆಲ್ಫ್ಗಳೆಲ್ಲ ಯಾವ್ದು ಬಟ್ಟೆಯಲ್ಲೆಲ್ಲ ಒರೆಸಿಕ್ಬಿಟ್ಟಿದ್ರು. ಇನ್ನು ಅದ್ರ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಇಕ್ಕೊಬಿಟ್ರೆ ನೀಟಾಗಿರುತ್ತೆ ಕಣ್ರಿ ಪಾತ್ರೆಗಳು. ನೀವೆಲ್ಲ ಹಬ್ಬದ ಕೆಲಸ ಎಲ್ಲ ಮುಗಿತೇನ್ರಿ? ಶಿವರಾತ್ರಿ ಹಬ್ಬದ ಕೆಲಸ ಇನ್ನೇನು ಇನ್ನೊಂದು ವಾರನೂ ಇಲ್ಲ, ಒಂದು ವಾರ ಇದೆ. ಶನಿವಾರ ಮತ್ತು ಭಾನುವಾರ ಅಲ್ಲ ಈ ಸರಿ ಹಬ್ಬ ಬಂದಿರೋದು. ಅದಕ್ಕೆ ಎಲ್ಲ ಕೆಲಸಗಳು ಮುಗಿಸ್ಕೊಬಿಟ್ರೆ ನಮಗೆ ಬೆಸ್ಟು. ಏನಿದ್ರೆ ಈ ಮನೆಗಳು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಜಾಸ್ತಿ ಕಂಡ್ರಿ, ನಿಜ. ಕೆಲ್ಸಕ್ಕೆ ಹೋಗಿ ಇನ್ನು ಭಾನುವಾರ ಹಿಡಿಯೋದಕ್ಕೆ ಭಾನುವಾರ ಬೇರೆ ಕೆಲಸಗಳಿರುತ್ತೆ ಅಂತೇಳ್ಬಿಟ್ಟು ಅವತ್ತೊಂದು ದಿವಸ ರೆಸ್ಟ್ ತಗೊಬಿಡೋಣ. ಈ ಕೆಲಸಗಳೆಲ್ಲ ಮುಗಿದ ಮೇಲೆ ರೆಸ್ಟ್ ತಗೊಬಿಡೋಣ ಅಂತೇಳ್ಬಿಟ್ಟು ಭಾನುವಾರ ಹಿಡಿಯೋದಕ್ಕೂ ಆಗೋಲ್ಲ. ಅವರು ವಾರದಲ್ಲೆಲ್ಲ ಕಷ್ಟ ಬಿದ್ದು ಒಂದು ದಿವಸ ರೆಸ್ಟು ಇಲ್ಲಾಂದರೆ ಮನುಷ್ಯರಿಗೆ ಅದೇ ಒಂಥರ ಇದಾಗೋಗ್ಬಿಡುತ್ತೆ. ವಾರ ಎಲ್ಲ ಕಷ್ಟ ಬಿದ್ದು ಒಂದಿನ ಅನ್ನೋದು ರೆಸ್ಟ್ ಅನ್ನೋದು ಬೇಕು. ಅದಕ್ಕೆ ಅವತ್ತೊಂದು ದಿವಸ ಹಿಡಿಯೋದೇನು ಬೇಡ, ನೆಮ್ಮದಿಯಾಗಿ ತಿಂದು ಆರಾಮಾಗಿ ಮಲ್ಕೊಬಿಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಅದಕ್ಕೆ ಮುಂಚೆನೇ ಕ್ಲೀನ್ ಮಾಡ್ಕೊಬಿಟ್ಟೆ. ಇನ್ನೆಲ್ಲ ತೊಳೆದಿರೋ ಎಲ್ಲ ನೋಡಿ ಇಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ. ನಮ್ಮ ಯಜಮಾನು ಒರೆಸ್ತಾ ಇದ್ದಾರೆ. ನಾನು ಒಂದು ಕಡೆಯಿಂದ ಟಿ ವಿ ನೋಡ್ಕೊಂಡು ಒರೆಸ್ತಾ ಇದ್ದೀನಿ. ಅವಳು ಆ ನಿಕ್ಕರು
ಅವಳು ಹಾಕ್ಕೊಡೋದು ಅಂತ ಹೇಳ್ಬಿಟ್ಟು, ಅಲ್ಲ ಬಿಡಮ್ಮ ಒರೆಸೋದು ಅಂತ ಹೇಳ್ಬಿಟ್ರೆ ಮತ್ತೆ ತೆಗೆದ್ಬಿಟ್ಟು ಅವಳೇ ಒರೆಸ್ತಾ ಇದ್ದಾಳೆ ನೋಡಿ. ಪಳ 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 ಅಂತ ಹೊಳಿತೈತೆ. ಏನಂದರೆ ಜಿಡ್ಡು ಇಲ್ದಿದ್ರೆ ಪಾತ್ರೆಗಳು ಹೆಂಗಾದರೂ ತೊಳ್ಕೊಬೋದು. ಎಕ್ಸಿಸ್ಟ್ ಫ್ಯಾನ್ ಅನ್ನೋದು ಹಾಕ್ಕೊಂಡೇ ಇರಬೇಕು ಕಣ್ರಿ. ನಮ್ಮ ಮನೆಗಳಲ್ಲಿ ಯಾರೇ ಆಗಿರಲಿ ಅಡುಗೆ ಮಾಡುವಾಗ ಎಕ್ಸಿಸ್ಟ್ ಫ್ಯಾನ್ ಹಾಕ್ಕೊಂಡ್ರೆ ಅಷ್ಟೊಂದು ಅಂಟು ಜಿಡ್ಡು ಇರೋಲ್ಲ. ಇಲ್ಲಾಂದರೆ ಜಿಡ್ಡು ಅಂಟಂಟಿರುತ್ತೆ ಪಾತ್ರೆಗಳೆಲ್ಲ. ಒರೆಸಿದ್ದಾಗಿದ್ದ ತಕ್ಷಣ ಅಲ್ಲೊಂದು ಕವರ್ ಅದೆಲ್ಲ ಒರೆಸಿದ್ರು ಅವರೇ ನಮ್ಮ ಯಜಮಾನ್ರು. ಅಲ್ಲೊಂದು ಕವರ್ ಒಂದು ಹಾಕೋಬಿಟ್ಟು ಕೆಳಗಡೆ ಕ್ಲೀನಾಗಿ ಚಾಕ್ ಪೀಸ್ ಹಾಕ್ಬಿಡ್ತೀನಿ ಕಣ್ರಿ. ಈ ಇರುವೆಗಳು ಮತ್ತು ಇವೆಲ್ಲ ಬರ್ದಿರೋ ಚಾಕ್ ಪೀಸ್ ಗೀಚ್ಬಿಟ್ಟು ಒಂದು ಕಡೆಯಿಂದ ಜೋಡಿಸ್ಕೊಬಂದ್ಬಿಟ್ಟೆ. ಇನ್ನು ಎರಡನೇ ಶೆಲ್ಫು ಹಂಗೆ ಮಾಡಿಬಿಟ್ಟೆ ಕಣ್ರಿ. ಕ್ಲೀನ್ ಮಾಡಿಬಿಟ್ಟು ಹಂಗೆ ಜೋಡಿಸ್ಕೊಬಿಟ್ಟೆ ಎಲ್ಲ ತೊಳೆದು ಎಲ್ಲ. ಇದು ಎಣ್ಣೆ ಕ್ಯಾನು, ಅದನ್ನು ಎಣ್ಣೆ ಬಗ್ಸ ಆಗಲ್ಲ ಅಂತೇಳ್ಬಿಟ್ಟು ಹಂಗೆ ತೊಳೆದುಬಿಟ್ಟೆ. ಇದು ಮಾರನೇ ದಿವಸ ಗುರುವಾರ ಕರೆಕ್ಟಾಗಿ 5 ಗಂಟೆಗೆ ಎದ್ದಿದ್ದೆ ಕಣ್ರಿ. 5 ಗಂಟೆಗೆ ಎದ್ದಿಟ್ಟು ಇನ್ನು ನನ್ನ ಮಗಳು ನಮ್ಮ ಯಜಮಾನ ಮಲ್ಕೊಂಡಿದ್ರು. ಪಾತ್ರೆಗಳು ಒಂದು ಇಷ್ಟೊಂದಿದ್ರು. ಬುಧವಾರ ಏನೂ ತೊಳೆದಿರಲಿಲ್ಲ. ಫಸ್ಟ್ ಆ ಪಾತ್ರೆಗಳೆಲ್ಲ ಸಿಂಕ್ ತುಂಬ ಇತ್ತು. ಫಸ್ಟ್ ಆ ಪಾತ್ರೆಗಳೆಲ್ಲ ತೊಳೆದು ಒಂದು ಸೈಡ್ಗೆ ಇಕ್ಕಿಬಿಟ್ಟು ಮತ್ತೆ ತಟ್ಟೆ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ಬಾಕ್ಸ್ಗಳೆಲ್ಲ ತೊಳೆದಾಕ್ಬಿಟ್ಟೆ. ಅದೆಲ್ಲ ವೀಡಿಯೋ ಮಾಡಲಿಲ್ಲ ಕಣ್ರಿ. 2.25 ಗಂಟೆ ವೀಡಿಯೋ ಆಗಿತ್ತು. ಅದು 14 ನಿಮಿಷ ತರೋಷ್ಟೊತ್ತಿಗೆ, ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಎಡಿಟಿಂಗ್ ಮಾಡೋ ಅಷ್ಟೊತ್ತಿಗೆ. ಇನ್ನು ತಟ್ಟೆ ಸ್ಟ್ಯಾಂಡು ತೊಗೊಂಡೋಗಿ ತೊಳೆದುಬಿಟ್ಟೆ ಕಣ್ರಿ ಬಚ್ಚಲ ಮನೆಗೆ. ಅದೆಲ್ಲ ವೀಡಿಯೋ ಏನು ಮಾಡ್ಕೊಂಡಿಲ್ಲ. ತಟ್ಟೆ ಸ್ಟ್ಯಾಂಡು ತಟ್ಟೆ ಸ್ಟ್ಯಾಂಡಲ್ಲಿರೋ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಬಿಡ್ತಾ ಇದ್ದೀನಿ. ಇನ್ನು ನಮ್ಮ ಯಜಮಾನ್ರನ್ನ ಎಬ್ಬಿಸ್ದೆ ಕಣ್ರಿ. 6:30 ಹಂಗೆ ಎಬ್ಬಿಸ್ದೆ. ನಾನು 5 ಗಂಟೆಗೆ ಎದ್ದೆ. ಅವ್ರನ್ನ 6:30 ಹಂಗೆ ಎಬ್ಬಿಸಿ ಅವ್ರ ಕೈಯಲ್ಲೂ ಸ್ವಲ್ಪ ಇದಂಗೆ ಒರೆಸ್ಕೊಟ್ರು. ಪಾತ್ರೆಗಳೆಲ್ಲ ತೊಳೆದು ಅಲ್ಲಿ ಹಾಕಿರೋವೆಲ್ಲ ಒರೆಸ್ಕೊಟ್ರು ಕಣ್ರಿ ಅವರು. ಇನ್ನು ಶೋ ಐಟಮ್ಸ್ ಎಲ್ಲ ತೆಗ್ದಿಕ್ಬಿಡಪ್ಪ, ಹಂಗೆ ಅವು ನೀರಲ್ಲಿ ಹಾಕ್ಬಿಟ್ಟು ಗಾಳಿಗೆ ಹಾಕ್ಬಿಡ್ತೀನಿ. ಇನ್ನು ಗುರುವಾರ ಸಂಜೆ ಬಂದು ಇನ್ನು ಶೋಕೇಶ್ ಒರೆಸ್ಕೊಂಡು ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಡ್ತೀನಿ ಅಂತೇಳ್ಬಿಟ್ಟು ಒಂದಕ್ಕೆ ವೀಲ್ ಪೌಡ್ರ್ ಹಾಕ್ಕೊಂಡು ಇನ್ನೊಂದಕ್ಕೆ ಒಳ್ಳೆ ನೀರು ಹಾಕ್ಕೊಂಡು ಅದ್ದದ್ದು ಸೈಡ್ಗೆ ಇಕ್ಕೊಬಿಡ್ತೀನಿ ಕಣ್ರಿ. ಇವೆಲ್ಲ ಧೂಳು ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ. ಎಲ್ಲ ಆಲ್ಮೋಸ್ಟ್ ಶೋ ಐಟಮ್ಸ್ ಏನೇನಿದೆಯೋ ಎಲ್ಲ ಹಾಕ್ಕೊಂಡು ಬೊಂಬೆಗಳು ಬಿಟ್ಟು ಕಣ್ರಿ. ಮೊನ್ನೆ ವರ್ಷ ಬೊಂಬೆಗಳು ಹಾಕ್ಕೊಬಿಟ್ಟು ಒಣಗಲೇ ಇಲ್ಲ. ಅದಕ್ಕೆ ಈ ವರ್ಷ ಸುಮ್ಮನೆ ಧೂಳು ಉದುರಿಸ್ಬಿಟ್ಟು ಬೊಂಬೆಗಳೆಲ್ಲ ಹಂಗೆ ಇಕ್ಬಿಟ್ಟೆ. ಈ ಮಾತ್ರ ನೀರಲ್ಲಿ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಎತ್ತಿಕ್ಬಿಟ್ಟು ಎಲ್ಲಿಂದಲೂ ತೆಗಿಯೋದೊಂದು ಇದಾದರೆ ಅದು ಎತ್ತಿಕ್ಕೋದು ಇನ್ನೊಂದಿದ್ದು. ನಮ್ಮ ಯಜಮಾನ್ರಿಗೆ ಅದಂಗೆ ಹಾಕು ಇದಂಗೆ ಹಾಕು ಅಂದರೆ ಅವ್ರಿಗೆ ಕೋಪ ಬಂದುಬಿಡುತ್ತೆ. ಯಾಕಂದರೆ ಅವರು ಆಗಲೆಲ್ಲ ಕಷ್ಟ ಬಿದ್ದುಬಿಟ್ಟು ಬಂದುಬಿಟ್ಟಿರ್ತಾರಲ್ಲ ಕಣ್ರಿ, ಅದಕ್ಕೆ ಅವ್ರಿಗೂ ಬೇಜಾರು. ಇನ್ನಿದು ಬುಧವಾರನೇ ಬುಧವಾರ ಅನ್ನೋದೇ ಬರುತ್ತೆ. ಗುರುವಾರ ಬೆಳಗ್ಗೆ ಬೇಗ ಎದ್ನಲ್ಲ, ಆ ಶೋ ಐಟಮ್ಸ್ ಎಲ್ಲ ತೆಗ್ದಿಕ್ಬಿಟ್ಟು ಇನ್ನು ಬೆಳಗ್ಗೆನೇ ಮೇಲೆ ಹಚ್ಬಿಟ್ಟೆ, ರೂಮಲ್ಲಿ ಸರ್ಜಾ ಮೇಲೆ ಹಚ್ಬಿಟ್ಟು ಅದು ನೀಟಾಗಿ ಕಸ ಎಲ್ಲ ತೊಳ್ಸ್ಕೊಬಿಟ್ಟು ಒರೆಸ್ಕೊಟ್ಬಿಟ್ಟು ಇನ್ನು ಎಲ್ಲಿಂದಲ್ಲಿ ಎತ್ತಿಕ್ಸ್ಬಿಟ್ಟು ರೂಮಲ್ಲೆಲ್ಲ ಕಸ ತಳ್ಳಿಬಿಟ್ಟು ಇನ್ನು ಶೋ ಐಟಮ್ಸ್ ಏನೇನು ತಂದಿದ್ದೀನಿ ಎಲ್ಲ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಆಗಲೆಲ್ಲ ಇನ್ನು ಗುರುವಾರ ಸಂಜೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಶೋ ಐಟಮ್ಸ್ ಎತ್ತಿಕ್ಕೊಂಬಿಡೋಣ ಅಂತೇಳ್ಬಿಟ್ಟು ಹಂಗೆ ಮಾಡಿದೆ. ನೋಡಿ ಹೆಂಗಿದೆ, ತೊಳೆದಿಕ್ಕಿದ ತಕ್ಷಣ ತಟ್ಟೆ ಸ್ಟ್ಯಾಂಡ್ ಪಳ ಅಂತ ಹೊಡಿತೈತೆ. ಈ ಬೊಂಬೆಗಳೆಲ್ಲ ಗುರುವಾರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಆ ರೂಮಾಗೆ ಹಾಕಿದ್ನಲ್ಲ, ಅವೆಲ್ಲ ಒಣಗೋಗಿತ್ತು. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಗುರುವಾರ ಈವ್ನಿಂಗ್ ಬಂದನಲ್ಲ ಮನೆಗೆ, ಬಂದುಬಿಟ್ಟು ಶೋಕೇಶು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಣ್ರಿ. ಆಗೋಯ್ತು ಕಣ್ರಿ. ನಾನು ಮಲಗಿದ್ದೆ 10:15, ಆಲ್ಮೋಸ್ಟ್ ಊಟ ತಿಂದು ಮಲಗೋಷ್ಟೊತ್ತಿಗೆ 10:15 ಆಯಿತು ಗುರುವಾರ ನೈಟು. ಈ ಶೋಕೇಶ್ ಕ್ಲೀನ್ ಮಾಡೋದು ದೊಡ್ಡ ಟಾಸ್ಕು ನಿಜ ಹೇಳ್ಬೇಕಂದ್ರೆ. ಹತ್ತಿ ಇಳಿಬೇಕು. ಆದರೂ ಡೈಲಿ ಒರೆಸ್ಕೊತಾನೆ ಇರ್ತೀನಿ, ಆದರೆ ಮೇಲಿಂದ ಒರೆಸ್ಕೊಳಲ್ಲ. ಕೆಳಗಡೆ ಎಲ್ಲ ನೀಟಾಗಿ ಇಟ್ಕೊಂಡೇ ಇರ್ತೀನಿ. ಮೇಲೆ ಎಲ್ಲ ಧೂಳು ಇದ್ದೇ ಇರುತ್ತಲ್ಲ ಕಣ್ರಿ, ಯಾವಾಗಲೂ ಒಂದು ಸರಿ ಕ್ಲೀನ್ ಮಾಡೋದು. ಒಂದು ಕಡೆ ಎಲ್ಲ ಧೂಳು ಉದಿಸ್ಕೊಬಿಟ್ಟು ಯಾವ್ದು ಬಟ್ಟೆ ಒಣಗಿರೋ ಬಟ್ಟೆ ಹಾಕ್ಕೊಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊ ಬರ್ತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ ಅವಳದೇ ಆಟ, ಏನೋ ಆ ಕಡೆ ಈ ಕಡೆ ಆಡ್ಕೊಂಡಿರ್ತಾಳೆ. ಇನ್ನು ಆಚೆ ಜಾಸ್ತಿ ಬಿಡಲ್ಲ ಕಣ್ರಿ. ಏನಂದರೆ ಮಕ್ಕಳು ಹೊಡಿತಾರೆ. ಇವಾಗ ಇವಳು ಸ್ವಲ್ಪ ಸ್ಮೂತು, ಯಾಕೆ ಯಾರ ಜೊತೆನೂ ಬಿಡೋಕೆ ಹೋಗಲ್ಲ, ಮನೆಯಲ್ಲೇ ನನ್ನ ಜೊತೆನೇ ಇರ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟರು ಅವಳ ಜೊತೆ ಆಚೆ ಒಂದು 10 ನಿಮಿಷ 1/4 ಗಂಟೆ ಅವಳ ಜೊತೆನೇ ಆಚೆ ಇದ್ದು ಆಟ ಬರ್ತೀವಿ. ಒಬ್ಬಳೇ ಅಂತೂ ಬಿಡೋಕೆ ಹೋಗಲ್ಲ. ಯಾಕಂದರೆ ಇವಾಗ ಕಾಲನೂ ಸರಿ ಇಲ್ಲ ಹೇಳ್ಬೇಕಂದ್ರೆ. ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ರೇ ಒಳ್ಳೆಯದು. ನಿಜ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ಆಟಾಡೋಕೆ ಬಿಟ್ಟರು ಅವಳ ಜೊತೆ ನಾನು, ಇಲ್ಲಾಂದರೆ ಅವ್ರ ಅಪ್ಪ ಯಾರೋ ಒಬ್ಬರು ಹಂಗೆ ಹೋಗಿ ನೋಡ್ಕೊಂಡು ಅಂತೂ ಬರ್ತಾ ಇರ್ತೀವಿ. ಯಾಕಂದರೆ ಈ ಟೌನ್ಗಳ ಸೈಡು ಯಾರು ಮಕ್ಕಳು ಅಷ್ಟಿರಲ್ಲ ಕಣ್ರಿ. ಆಟಾಡೋದಕ್ಕೂ ಮಕ್ಕಳನ್ನ ಬಿಡೋದಕ್ಕೂ ಸ್ವಲ್ಪ ಭಯ. ಯಾರು ಹೆಂಗೋ ಎತ್ತೋ ಏನೋ ಗೊತ್ತಾಗಲ್ಲ ಇವಾಗ. ಅದಕ್ಕೆ ಅವಳು ನಮ್ಮ ಜೊತೆಲೇ ಇರ್ತಾಳೆ. ಅದು ಇದು ಆಟಾಡ್ಕೊಂಡು ಇರ್ತಾಳೆ ನನ್ನ ಮಗಳು. ಇನ್ನು ಎಲ್ಲ ನೀಟ್ ಮಾಡ್ಕೊಬರ್ತೀನಿ. ಈ ಕಡೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಂಡು
ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಟ್ಟೆ ಕಣ್ರಿ. ಯಾವುದು ವೀಡಿಯೋ ಅಂತೂ ಮಾಡೋಕ್ಕೋಗಿಲ್ಲ. ನಮ್ಮ ಯಜಮಾನ್ರಿಗೆ ಪಾಪ ಸಾಕಾಗೋಯ್ತು, ಬಂದು ಕುತ್ಕೊಂಡ್ಬಿಟ್ರು. ನನ್ನ ಮಗಳು ಅವ್ರ ಅಪ್ಪ ಸುಮ್ಮನೆ ಕುತ್ಕೊಳಕ್ಕಂತೂ ಬಿಡೋಲ್ಲ, ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಅವ್ರ ಅಪ್ಪನಿಗಂತೂ. ಯಾವ ಥರ ಎಲ್ಲ ಫಾಸ್ಟಿಗೆ ಬಿಟ್ಟಿದ್ದೀನಿ ಕಣ್ರಿ, ವೀಡಿಯೋ ಎಲ್ಲ ಫುಲ್ ಫಾಸ್ಟಿಗೆ ಬಿಟ್ಟಿದ್ದೀನಿ. ಏನೋ 2 ಮುಕ್ಕಾಲು ಅವರು ಯಾರು ನೋಡ್ತಾರೆ, ನಿಮಗೂ ಬೋರಿಂಗ್ ಅಲ್ವಾ ಕಣ್ರಿ? ಏನು ಮಾಡಿದ್ದೆ ತೋರಿಸೋದು ಇನ್ನೇನಿರಲ್ಲ ವ್ಲಾಗಲ್ಲಿ ಅನ್ಕೊತೀರಲ್ವ. ಅದಕ್ಕೆ ಇತ್ತೀಚೆಗೆ ವ್ಲಾಗೇ ಆಗ್ತಾಯಿಲ್ಲ ಕಣ್ರಿ. ಕಂಟಿನ್ಯೂಷನ್ ವ್ಲಾಗ್, ಡೈಲಿ ರೊಟೀನ್ ವ್ಲಾಗನ್ನು ಮಾಡೋಣ ಅಂದರೆ ಅದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಸಾಕಾಗ್ಬಿಡುತ್ತೆ. ಇಲ್ಲಿಂದ ಹೋಗಿ ಮನೇಲಿ ಅಡುಗೆ ಮಾಡಿ ತಿನ್ನೋದು ಮಲ್ಕೋಷ್ಟೊತ್ತಿಗೆ ಸಾಕ್ಬಿಡಪ್ಪ ಅನ್ಸ್ಬಿಡುತ್ತೆ. ಅದಕ್ಕೆ ಇತ್ತೀಚೆಗೆ ವ್ಲಾಗ್ಸು ಮಾಡ್ತಾಯಿಲ್ಲ. ಮಾಡೋಣ ಒಂದು ರೊಟೀನ್ ವ್ಲಾಗ್, ಡೈಲಿ ಒಂದು 4-5 ನಿಮಿಷದ್ದು ವ್ಲಾಗ್ ಶೇರ್ ಮಾಡೋಣ ಅಂದರೆ ಅದು ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಆದರೂ ಯೂಟ್ಯೂಬ್ ಬಿಡಬಾರ್ದು, ಕಷ್ಟನೋ ಏನೋ ಸ್ಟಾರ್ಟ್ ಮಾಡಿದ್ದೀವಿ, ಬಿಡಬಾರ್ದು ಅಂತ ಇದಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಫ್ರಿಜ್ ಕವರ್ ಎಲ್ಲ ಕಿತ್ತೋಗಿತ್ತು ಕಣ್ರಿ, ಅವೆಲ್ಲ ತೆಗೆದುಬಿಟ್ಟು ಮೇಲೆ ಎಲ್ಲ ಒರೆಸ್ಕೊಬಿಟ್ಟು, ಫ್ರಿಜ್ ಕವರ್ ಹೆಂಗೂ ಕಿತ್ತೋಗಿತ್ತು ಅದು ತೆಗೆದ್ಬಿಟ್ಟು ಮೊನ್ನೆ ಹೊಸ ಕವರ್ ತೊಗೊಬಂದಿದ್ವಿ. ಇದು ಹಳೇದು ಆ ಕಡೆ ಆಗಿಬಿಟ್ಟು ಅದು ಫ್ರಿಜ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಹೊಸ ಕವರ್ ಆಗಿಬಿಟ್ಟು ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಟ್ಟೆ ಕಣ್ರಿ. ಆವತ್ತಿನ ದಿವಸನೇ ಗುರುವಾರ ನೈಟೇ ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಟ್ಟು ಶೋ ಐಟಮ್ಸ್ ಎಲ್ಲ ಎತ್ತಿಕ್ಬಿಟ್ಟು, ಸ್ಕ್ರೀನ್ ಬಟ್ಟೆಗಳು ಅಷ್ಟೇ ಹಳೇವೆಲ್ಲ ಬಟ್ಟೆಗಳ ಸಮೇತ ಮಿಷಿನ್ಗೆ ಹಾಕ್ಬಿಟ್ಟೆ. ಆವತ್ತೇ ಹೊಸ ಸ್ಕ್ರೀನ್ ಬಟ್ಟೆಗಳೆಲ್ಲ ಒರೆಸ್ಕೊಬಿಟ್ಟು ಅದ್ರ ಮೇಲೆ ಎಲ್ಲ ಸ್ಕ್ರೀನ್ ಬಟ್ಟೆಗಳೆಲ್ಲ ಹಾಕ್ಕೊಬಿಟ್ಟೆ ಕಣ್ರಿ. ಆಲ್ಮೋಸ್ಟ್ ಎಲ್ಲ ಗುರುವಾರದ ದಿವಸನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಲ್ಕೊಳೋಷ್ಟಿಗೆ 10:15 ಆಯಿತು. ಇನ್ನು ಬಟ್ಟೆಗಳೊಂದಿತ್ತು, ಬೆಳಗ್ಗೆ ಎದ್ದು ಮಿಷಿನ್ಗೆ ಹಾಕೋಬಿಡೋಣ ಅಂತ ಅದೊಂದು ಮಿಷಿನ್ಗೆ ಹಾಕ್ಕೊಬಿಟ್ಟಿದ್ದೀನಿ. ಇನ್ನು ಬೆಡ್ಶೀಟ್ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಬಿಟ್ಟೆ ಕಣ್ರಿ. ಅವತ್ತು ಭಾನುವಾರದ ದಿವಸ ವಾಶ್ ಮಾಡ್ಕೊಂಡ್ರಿ ಬೆಡ್ಶೀಟ್ಗಳೆಲ್ಲ. ಇನ್ಯಾವುದೂ ಕೆಲಸ ಪೆಂಡಿಂಗ್ ಇಲ್ಲ. ಇನ್ನು ಹಬ್ಬದ ಕೆಲಸಕ್ಕೆ ಮಾಮೂಲಿ ರೊಟೀನೇ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಡ್ತಾಯಿದ್ದೀನಿ. ನಮ್ಮ ಯಜಮಾನರು ಟಿ ವಿ ನೋಡ್ತಾಯಿದ್ದಾರೆ. ಇನ್ನು ಟಿ ವಿ ನೋಡ್ತಾಯಿದ್ರು. ಫ್ಯಾನ್ ಹಂಗೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಅಂದರೆ ಅವ್ರ ಕೈಯಲ್ಲಿ ಫ್ಯಾನ್ ಹಂಗೆ ಕ್ಲೀನ್ ಮಾಡಿಸ್ಕೊಬಿಟ್ಟೆ ಕಣ್ರಿ. ಇನ್ನು ಈ ಕಡೆ ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗ್ದಾಕಿದ್ನಲ್ಲ, ಆ ಪೈಪ್ಗಳೆಲ್ಲ ಕ್ಲೀನಾಗಿ ಯಾವ್ದು ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಇನ್ನು ಆ ಕಡೆ ಅದೆಲ್ಲ ಭತ್ತದಿದೆಯಲ್ಲ ಅದು ತೆಗೆದುಬಿಟ್ಟು ಹಿಂದೆ ಇದ್ದಿತ್ತಲ್ಲ ಅದೆಲ್ಲ ತೆಗೆದು ಮಿಷಿನ್ಗೆ ಹಾಕಿದೆ, ವಾಶ್ ಮಾಡೋದಕ್ಕೆ ಅಂತ ಮಿಷಿನ್ಗೆ ಹಾಕಿದೆ. ಒಳಗಡೆ ಇನ್ನೆಲ್ಲ ಶೋ ಐಟಮ್ಸ್ ಇದೆ. ಒಂದೊಂದು ಕಡೆಯೇ ಕ್ಲೀನ್ ಮಾಡಿ, ಫಸ್ಟ್ ಅಡುಗೆ ಮನೆ ಆಗೋಯ್ತು ಕಣ್ರಿ, ಮತ್ತೆ ರೂಮ್ ಆಗೋಯ್ತು. ಇವಾಗ ಹಾಲು ಎಲ್ಲ ಈ ಕಡೆ ಸ್ಕ್ರೀನ್ ಬಟ್ಟೆ ಹಾಕ್ಬಿಡ್ತೀನಿ, ಈ ಕಡೆ ಬಾಗಿಲು ಹಾಕ್ಬಿಡ್ತೀನಿ, ಧೂಳು ಏನೂ ಹೋಗ್ದಿರ. ಇನ್ನಿಷ್ಟು ಎಲ್ಲ ಆಗೋಯ್ತು. ಇನ್ನು ಎಲ್ಲ ಇಷ್ಟು ಕೆಲಸ ಮುಗೀತು ಕಣ್ರಿ ಹಾಲಲ್ಲಿ. ಇನ್ನು ಶೋ ಐಟಮ್ಸ್ ಯಾವುದೂ ಎತ್ತಿಕೊಂಡಿಲ್ಲ. ಒಂದೇ ಸರಿ ಅಡುಗೆ ಮನೆ ಆಗೋಗಿದ ತಕ್ಷಣ ಕಸ ತಳ್ಳಿಬಿಟ್ಟು ಒಂದೇ ಸರಿ ಎತ್ತಿಕೊಬಿಡೋಣ ಶೋ ಐಟಮ್ಸ್ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ನಾರು ಸೋಪು ಎಲ್ಲ ಹಾಕಿ ಉಜ್ಜಿ ಬಟ್ಟೆ ಎಲ್ಲ ಹಾಕಿ ಒರೆಸಿ ಎಲ್ಲ ಬೆಳ್ಳಕ್ಕೆ ಮಾಡಿಬಿಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಏನು ಗೊತ್ತಾ ಕಣ್ರಿ, ಮನೆಯೆಲ್ಲ ಕ್ಲೀನಾಗಿರ್ಬೇಕು. ನನಗಂತೂ ಕಣ್ರಿ ಯಾವುದು ಎಲ್ಲಿರಬೇಕೋ ಅಲ್ಲಿದ್ರೇ ನನಗೆ. ಏನಾದರೂ ಸ್ವಲ್ಪ ಹಂಗೆ ಹಿಂಗೆ ಹೋದರೆ ಗುರ್ರ್ ಅಂದ್ಬಿಡ್ತೀನಿ. ಅದೇನೋ ನನಗೆ ಯಾವತ್ತಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ. ತವ್ರ ಮನೆಯಿಂದ ಅಭ್ಯಾಸ ಎಲ್ಲಿದ್ದಲ್ಲಿರಬೇಕು, ಕ್ಲೀನಾಗಿರಬೇಕು. ಸ್ಟವ್ ಮೇಲೆ ಏನೂ ಉಕ್ಕಬಾರ್ದು, ಸ್ಟವ್ವು ನೀಟಾಗಿರಬೇಕು. ಒಗ್ಗರಣೆ ಆಗಿದ ತಕ್ಷಣ ಎಲ್ಲಿಂದ ಕ್ಲೀನ್ ಮಾಡ್ಕೊಬಿಡ್ತೀನಿ ಕಣ್ರಿ. ಅದೇನೋ ಒಬ್ಬೊಬ್ರಿಗೆ ಅಭ್ಯಾಸ ನಂತರ ಯಾರ್ಯಾರು ಇರ್ದಿರಾ ಅಂತ ಕಮೆಂಟ್ ಮಾಡಿ ಕಣ್ರಿ. ಈ ಥರ ಸ್ಟವ್ ಹಚ್ಚೋರು ಏನಾದರೂ ಒಗ್ಗರಣೆ ಇಗ್ರಿದ್ರೆ ಅದೆಲ್ಲ ಕ್ಲೀನ್ ಮಾಡೋರು ಯಾರು ಇದ್ದಾರೋ ನಂತರ ಕಮೆಂಟ್ ಮಾಡಿ. ನನಗೆ ಅದೊಂಥರ ನಗು ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಸ್ಟೈಲ್ಸ್ ಎಲ್ಲ ಉಜ್ಕೊಬಿಟ್ಟು ಕಸ ತಟ್ಕೊಂಡು ಒರೆಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ನೋಡಿ ಈ ಥರ ಇದೆ ಅಡುಗೆ ಮನೆ, ನೀಟಾಗಿ ಪಳ ಅಂತ ಹೊಡಿತಾ ಇದೆ. ಫೈನಲಾಗಿ ಎಲ್ಲ ಎತ್ತಿಕೊಂಡು ಅಷ್ಟೊತ್ತಿಗೆ ಸಾಕಾಗೈತು. ಶೋ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ, ಸ್ಕ್ರೀನ್ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಕಣ್ರಿ. ಎಲ್ಲ ನೀಟಾಗಿದೆ. ಇನ್ನು ಬಟ್ಟೆಗಳೊಂದು ಗುರುವಾರ ಅಲ್ಲ ಶುಕ್ರವಾರ ಬೆಳಗ್ಗೆ ವಾಶ್ ಮಾಡೋ ಒಣಗಾಕಿದ್ದೋಗ್ಬಿಟ್ಟು ಸಂಜೆ ಇದು ಶುಕ್ರವಾರ ಈವ್ನಿಂಗ್ ಬಂದು ಬಟ್ಟೆಗಳೆಲ್ಲ ತಗೊಬಂದು ಎಲ್ಲ ಎತ್ತಿಕೊಬಿಡ್ತಾಯಿದ್ದೀನಿ. ಎಲ್ಲ ಎತ್ತಿಕೊಬಿಟ್ಟು ನನ್ನ ಕೆಲಸ ಇಷ್ಟ ಆಯಿತು. 3 ದಿವಸ ಆಯಿತು ಕಣ್ರಿ ಕ್ಲೀನಿಂಗ್ ಕೆಲಸ. ಬುಧವಾರ, ಗುರುವಾರ, ಶುಕ್ರವಾರ ಮನೆ ನೀಟಾದರೆ ಒಂಥರ ನೆಮ್ಮದಿಯಾಗಿರ್ಬೋದು. ಇನ್ನು ಹಬ್ಬದ ಕೆಲಸನೂ ಮುಗಿಯುತ್ತಾ. ಇನ್ನು ನನಗೆ ಶಿವರಾತ್ರಿ ಹಬ್ಬಕ್ಕೆ, ಕದ್ರುಣ್ಣಿಮೆ ಹಬ್ಬಕ್ಕೆ ಸರಿಯಾಗುತ್ತೆ. ಇನ್ನು ಮಾರ್ಚ್ 3ನೇ ತಾರೀಕೆ ಅಲ್ವಾ ಕದ್ರುಣ್ಣಿಮೆಗೆ, 2 ಹಬ್ಬಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಗಂಜಲ ಉದುರಿಸ್ಕೊಬಿಡ್ತೀನಿ ಕಣ್ರಿ. ಈ ವ್ಲಾಗ್ ಇಷ್ಟ ಆದ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.